ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇದು ನೆನ್ನೆಯ ವಿಡಿಯೋ ಸ್ನೇಹಿತರೆ. ನೆನ್ನೆ ದಿವಸ ನಾನು ಏನೇನು ಅಡುಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೆ, ಅದನ್ನು ಸಹ ಇದರಲ್ಲೇ ಶೇರ್ ಮಾಡ್ತೀನಿ. ನೋಡಿರಿ, ಇವಾಗ ತರಕಾರಿಗಳನ್ನು ಹೆಚ್ಕೊತಾ ಇದ್ದೀನಿ. ಮತ್ತು ಬೇಳೆ ಜೊತೆಗೇ ತರಕಾರಿ ಹಾಕಿಬಿಟ್ಟು ಹುಳಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಹುಳಿ ಮಾಡ್ತಾಯಿದ್ದೀನಿ. ಹಿಂದೆ ಒಬ್ಬರು ವೀವರ್ ಕೇಳಿದರು ನನಗೆ ತರಕಾರಿ ಹುಳಿ ತೋರಿಸ್ಕೊಡ್ರಿ ಅಂತ. ಒಂದು 2 ಸಲ ತೋರಿಸಿದ್ದೀನಿ ಸ್ನೇಹಿತರೆ. ಹಾಗೆಯೇ ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಊಟದ ಜೊತೆಗೆ ಬಾಡಿಸ್ಕೊಂಡು ತಿನ್ನೋದಕ್ಕೆ ನಮ್ಮ ಮನೆಯವ್ರು ಕೇಳಿದರು, ಅದಕ್ಕೋಸ್ಕರ ಮಾಡಿದೆ. ನಾನು ತಿನ್ನಲ್ಲ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಈಗ ಬೇಳೆ ತರಕಾರಿ ಒಟ್ಟಿಗೆ ನಾನು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಳ್ಳಗೆ ಹೆಚ್ಕೊಂಡಿರುವಂಥ ಹಾಗಲಕಾಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಹೆಚ್ಕೊಂಡಿದ್ದೀನಿ. ಈ ಥರ ತೆಳ್ಳಗೆ ಹೆಚ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ಗರಿಗರಿಯಾಗಿ ಸಂಡಿಗೆ ಥರ ಇರುತ್ತೆ. ಮತ್ತು ಹಿಂದೆ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ, ನೀವು ಯಾಕೆ ಹಾಗಲಕಾಯಿ ತಿನ್ನಲ್ಲ, ಏನು ನೇಮ ಮಾಡ್ತೀರಾ ಅಂತ ಕೇಳಿದರು. ನೇಮ ಅಂತಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಈ ಥರ ಗರಿಗರಿಯಾಗಿ ನಮಗೆ ಹಾಗಲಕಾಯಿ ಫ್ರೈ ಆಗಬೇಕು. ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಖಾರ, ಒಂಚೂರು ಧನಿಯಾ ಪುಡಿ ಅಥವಾ ಹುಳಿ ಪುಡಿ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಂಡು ತೆಕ್ಕೊಂಡ್ಬಿಟ್ರೆ ಹಾಗಲಕಾಯಿ ಫ್ರೈ ರೆಡಿ ಆಯಿತು. ಕೆಲವರು ಎಣ್ಣೆಯಲ್ಲಿ ಸಹ ಕರೀತಾರೆ, ಹಾಗೂ ಮಾಡ್ಕೊಬೋದು ಸ್ನೇಹಿತರೆ. ನಾನು ಎಣ್ಣೆಯಲ್ಲೇನೂ ಕರೆದಿಲ್ಲ, ಸುಮ್ಮನೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಏನು ನೇಮ ಮಾಡ್ತೀರಾ ಅಂತ ಕೇಳಿದ್ರಿ. ಮೊದಲನೇ ಗಂಡು ಮಗು ಅಂದರೆ ಚೊಚ್ಚಲು ಅಂತ ಕರಿತೀವಿ ನಾವು. ಚೊಚ್ಚಲು ಗಂಡು ಮಗು ಆದರೆ ನೇಮ ಅಂತ ಮಾಡ್ತೀವಿ. ಆವಾಗ ಹಾಗಲಕಾಯಿ ತಿನ್ನಬಾರ್ದು ನೇಮದಲ್ಲಿ. ಯಾವಾಗಿನ ತನಕ ಅಂದರೆ ಮಗನ ಮದುವೆ ತನಕನೂ ಹಾಗಲಕಾಯಿ ತಿನ್ನೋ ಹಾಗಿಲ್ಲ. ಕೆಲವೊಂದು ನಿಯಮಗಳಿದ್ದಾವೆ, ಅವೆಲ್ಲನೂ ಪಾಲಿಸಬೇಕು. ಇವಾಗ ನೋಡಿರಿ, ಒಂದು ಕಡೆ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಬೇಳೆ ತರಕಾರಿ ಎಲ್ಲ ಬೆಂದಿದೆ. ಹುಳಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ರುಚಿಗೆ. ಈಗ ಅಚ್ಚ ಪುಡಿ ಮತ್ತು ಹುಳಿ ಪುಡಿ ಇದಿಷ್ಟೂ ಹಾಕಿ ಚೆನ್ನಾಗಿ ಹುಳಿಯನ್ನು ಕುದಿಸ್ಕೋಬೇಕು. ಮತ್ತು ಹುಣಸೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಹುಳಿ ರೆಡಿ. ಇಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ ಹುಳಿ ಮಾಡ್ಕೊಳ್ಳೋದು. ಕಾಯಿ ತುರಿ ಇದ್ದರೆ ಹಾಕೋಬೋದು, ನಾನು ಕಾಯಿ ತುರಿ ಇರಲಿಲ್ಲ, ಹಾಕಿಲ್ಲ ಅಷ್ಟೇ. ಇವರು ರುಬ್ಬಿ ಹಾಕಿನೂ ಮಾಡ್ತಾರೆ, ಅದೂ ಚೆನ್ನಾಗಿರುತ್ತೆ. ಅದನ್ನು ಒಂದು ಸಲ ತೋರಿಸಿದ್ದೆ ನಿಮಗೆ. ಇದು ಬೇಗನೆ ಹುಳಿ ರೆಡಿ ಮಾಡ್ಕೋಬೋದು. ಈ ಥರ ಸ್ವಲ್ಪ ನೀರಾಗಿ ಹುಳಿ ಮಾಡಿಕೊಂಡ್ರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಸಹ ಮಾಡ್ತಾಯಿದ್ದೀನಿ. ಸಿಂಪಲ್ ಅಡುಗೆ ನೋಡಿರಿ. ಹುಳಿ ರೆಡಿ ಆಯಿತು. ಈಗ ಮುದ್ದೆಗೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಮರಳ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಉಪ್ಪು ಹಾಕಿಬಿಟ್ಟು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ನೀರಲ್ಲಿ ಬೆಂದರೆ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಎಕ್ಸ್ಟ್ರಾ ಪಲ್ಯ ಚಟ್ನಿ ಏನೂ ಇಲ್ಲ ಸ್ನೇಹಿತರೆ. ತುಂಬ ಸಿಂಪಲ್ ಅಡುಗೆ. ರಾತ್ರಿಗೆ ಏನಾದ್ರು ತಿಂಡಿ ಮಾಡ್ಕೊಳ್ಳೋಣ ಅಂತ, ಹಾಗಾಗಿ ಇಷ್ಟೇ ಮಾಡಿದ್ದೆ. ಸಾರು ಸಹ ಮಾಡಿಲ್ಲ, ಹುಳಿ ಇತ್ತಲ್ಲ ಸಾಕು ಅಂತ ಮುದ್ದೆ ಮಾಡಿಬಿಟ್ಟೆ. ಬಿಸಿ ಮುದ್ದೆ, ಹುಳಿ ಮತ್ತು ಹಾಗಲಕಾಯಿ ಫ್ರೈ ಊಟಕ್ಕೆ ಇದಿಷ್ಟು ಮಾಡಿದ್ದೆ. ಈಗ ನೋಡಿರಿ, ಮುದ್ದೆ ರೆಡಿ ಆಗ್ತಾಯಿದೆ. ನೀರು ಚೆನ್ನಾಗಿ ಮರಳ್ಕೊಂಡಿತ್ತು, ಹಿಟ್ಟು ಸಹ ಚೆನ್ನಾಗಿ ಬೆಂದಿದೆ. ಈಗ ಎಷ್ಟು ಬೇಕೋ ಅಷ್ಟು ಬಿಸಿನೀರನ್ನು ತೆಕ್ಕೊಂಡಿದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ತಿರುಗಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ನಾವು ಮುದ್ದೆ ಕಟ್ಟಿದ್ರೆ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಟಬೇಕು. ಮುದ್ದೆ ನುಂಗ್ತಾ ಇದ್ದರೆ ಜಾರ್ಕೊಂಡು ಹೊಟ್ಟೋಗುತ್ತೆ, ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆ ಅಷ್ಟು ಮುದ್ದೆ ತಿಂತಿರಲಿಲ್ಲ ಅಂತ ನಿಮ್ಗೆ ಹೇಳಿದೆ. ಈಗೀಗ ರೂಢಿಯಾಗಿದೆ. ಒಂದು ಚಿಕ್ಕದು ಮಾಡ್ಕೊತೀನಿ ಅಷ್ಟೇ. ನಮ್ಮ ಮನೆಯವ್ರ ಬಲವಂತಕ್ಕೆ ಅಷ್ಟೇ, ಅವರು ತಿನ್ನೋ ತನಕ ಬಿಡಲ್ಲ ಸ್ನೇಹಿತರೆ. ತುಂಬ ಒಳ್ಳೆಯದು ದೇಹಕ್ಕೆ, ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಒಂದು ಚಿಕ್ಕದು ನಾನು ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ದೊಡ್ಡ ಮುದ್ದೆ ಮಾಡಿದ್ದೀನಿ. ಇದಿಷ್ಟು ನೆನ್ನೆ ವಿಡಿಯೋ ಸ್ನೇಹಿತರೆ. ಅಂದರೆ ಮಧ್ಯಾಹ್ನದ ಊಟಕ್ಕೆ ಏನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಸ್ಟವ್ ಎಲ್ಲ ತೊಳ್ಕೊಂಡು ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸಂಜೆ ನಾನು ಸ್ವೀಟ್ ಮಾಡಿದೆ ಅಂತ ಹೇಳಿದೆ ನಿಮಗೆ. ನೋಡಿರಿ, ನೆನ್ನೆ ಬೆಳಗ್ಗೆ ಅಡುಗೆ ಹಾಗಲಕಾಯಿ ಫ್ರೈ ಮತ್ತು ಹುಳಿ ಮುದ್ದೆ ಇದಿಷ್ಟು. ಸಂಜೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಸ್ನೇಹಿತರೆ. ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. 1 kg ಕ್ಯಾರೆಟು ತುಂಬ ಚೆನ್ನಾಗಿತ್ತು. ಫ್ರೆಶ್ ಆಗಿ ನೋಡಿದ್ರೇ ಹಲ್ವಾ ಮಾಡಬೇಕು ಅಂತಲೇ ಅನ್ನಿಸ್ತು ನನಗೆ. ತುಂಬ ದಿನ ಆಗಿತ್ತು, ಮಾಡಿರಲಿಲ್ಲ. ಹಾಗಾಗಿ 1 kg ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ಖಾಲಿಯಾಗಿತ್ತು. ಆಫರೆಲ್ಲ ಸಿಕ್ತು ಸ್ನೇಹಿತರೆ. ರಿಲಯನ್ಸಲ್ಲಿ ತುಂಬ ಚೆನ್ನಾಗಿದೆ. ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನಿಲ್ಲಿ ಒಂದು 400 ಗ್ರಾಮ್ಸ್ ಆಗೋಷ್ಟು ಗೋಡಂಬಿ ಮತ್ತು ಬಾದಾಮಿ, ಸ್ವಲ್ಪ ದ್ರಾಕ್ಷಿನೂ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬಂದೆ. ಹಾಗೆಯೇ ಖೋವಾ ತೊಗೊಂಡು ಬಂದೆ.
ಇದು ಸ್ವೀಟ್ಲೆಸ್ ಕೋವಾ, ಅಂದರೆ ಸಿಹಿ ಇರಲ್ಲ, ಸಪ್ಪೆ ಕೋವಾ. ಇದಕ್ಕೆ ಕ್ಯಾರೆಟ್ ಹಲ್ವಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ತುಪ್ಪ ಬೇಕು, ಸ್ವಲ್ಪ ಸಕ್ಕರೆ, ಇದಿಷ್ಟೂ ಕ್ಯಾರೆಟ್ ಹಲ್ವಕ್ಕೆ ಬೇಕಾಗಿರೋದು. ಈಗ ಒಂದು 2-3 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟ್ ನಾವು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಕ್ಕೊಂಬಿಡೋಣ. ಇಲ್ಲಿ ನಾನು ಫಸ್ಟಿಗೆ ಬಾದಾಮಿ ಹಾಕ್ತಾಯಿದ್ದೀನಿ, ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ, ಮತ್ತು ಗೋಡಂಬಿ, ಇದೆರಡನ್ನೂ ಫಸ್ಟ್ ಫ್ರೈ ಮಾಡ್ಕೊಂಬಿಡೋಣ. ದ್ರಾಕ್ಷಿ ಒಟ್ಟಿಗೆ ಹಾಕಿಬಿಟ್ರೆ ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗುತ್ತೆ, ಗೋಡಂಬಿ ಬಾದಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಫಸ್ಟ್ ಗೋಡಂಬಿ ಬಾದಾಮಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಇದು ಕ್ರಿಸ್ಪಾಗಿ ಆಗಬೇಕು. ನಮಗೆ ಕ್ಯಾರೆಟ್ ಹಲ್ವ ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ, ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಅದೊಂದು ಸ್ವಲ್ಪ ಬ್ರೌನ್ ಆಗಿದೆ ತಕ್ಷಣ ನಾನು ದ್ರಾಕ್ಷಿ ಹಾಕ್ಕೊಂಡೆ, ಒಣ ದ್ರಾಕ್ಷಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಡ್ತೀನಿ. ಇದನ್ನು ಯಾವಾಗ ಹಾಕ್ತೀನಿ ಅಂದರೆ ಕ್ಯಾರೆಟ್ ಹಲ್ವ ಎಲ್ಲ ಆದಮೇಲೆ ಅದೊಂದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ನಾವು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು. ಬಿಸಿ ಇರೋವಾಗೆ ಹಾಕ್ಕೊಂಡು ಕ್ಯಾರೆಟ್ ಹಲ್ವ ಮಾಡೋವಾಗ ಹಾಕ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಕರೆದು ತೆಕ್ಕೊತಾ ಇದ್ದೀನಿ ನಾನು. ಈಗ ಇದೇ ತುಪ್ಪದಲ್ಲೇ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಇನ್ನೊಂದಷ್ಟು ಬೇಕು ಅಂದರೆ ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ ಸ್ನೇಹಿತರೆ. ನೋಡಿರಿ, ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ಗೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ. ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಲೋಟ ಆಗೋಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಕುಕ್ಕರಲ್ಲಿಟ್ಟು ಬೇಯಿಸ್ಕೋಬಾರ್ದು, ಅದು ಚೆನ್ನಾಗಿ ಬರಲ್ಲ, ರುಚಿ ಚೆನ್ನಾಗಿರಲ್ಲ. ಇದೇ ಥರ ಮಾಡ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸುಮಾರಾಗಿ 1 ಅವರ್ ಬೇಕು ನಮಗೆ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ. ಅದು ಚೆನ್ನಾಗಿ ಬೇಯಬೇಕು ಮತ್ತು ಆ ವಾಸನೆ, ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಈ ಥರ ಒಂದು ದೊಡ್ಡ ಲೋಟದಷ್ಟು ಹಾಲನ್ನು ಹಾಕಿ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಹಾಲಿನಲ್ಲಿ ಕ್ಯಾರೆಟ್ ಬೇಯಬೇಕು. ಆವಾಗ ಎಂಥ ಟೇಸ್ಟ್ ಇರುತ್ತೆ ಅಂತೀರಾ. ಹಲ್ವ ಅಂದರೆ ಹಲ್ವ ತಿನ್ನಂಗೆ ಇರಬೇಕು ಸ್ನೇಹಿತರೆ ಅಲ್ವಾ. ಹಾಗಾಗಿ ತುಂಬ ಸಾಫ್ಟಾಗಿ ಬೇಯುತ್ತೆ ಹಾಲಲ್ಲಿ, ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈಗ ಇನ್ನೊಂದು ಸ್ವಲ್ಪ ಹಾಲಿನಂಶ ಇದೆ, ಅದೆಲ್ಲನೂ ಹೋಗಲಿ, ಅಲ್ಲಿ ತನಕನೂ ಬೇಯಿಸ್ಕೊಳ್ಳೋಣಂತೆ. ನಿಮಗೆ ತೋರಿಸ್ತೀನಿ ನೋಡಿರಿ, ಈ ಥರ ಆಗಬೇಕು, ಫುಲ್ ಡ್ರೈ ಆಗಬೇಕು, ಹಾಲೆಲ್ಲ ಹಿಂಗೆ ಹೋಗಬೇಕು. ಅಲ್ಲಿ ತನಕನೂ ಕ್ಯಾರೆಟ್ನ ಬೇಯಿಸ್ಕೊಂಡು ಇದಕ್ಕೆ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ 1 kg ಕ್ಯಾರೆಟ್ಗೆ. ನೀವು ಸಿಹಿ ನೋಡ್ಕೊಂಡು ಹಾಕ್ಕೊಳ್ರಿ, ಕೆಲವೊಬ್ಬರು ಜಾಸ್ತಿ ಸಿಹಿ ತಿನ್ನಲ್ಲ, 1 ಕಪ್ ಹಾಕಿದ್ರೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಹಿ ಮುಂದೆ ಇರಬೇಕು, ಹಾಗಾಗಿ 1/4 ಕಪ್ ಜಾಸ್ತಿ ಹಾಕಿದೆ, ನೀವು ನೋಡ್ಕೊಂಡು ಹಾಕೋಬೋದು. ಈಗ ಮತ್ತೆ ನೀರಾಗುತ್ತೆ, ನೀರು ಹೊಡೆಯುತ್ತೆ, ಇದು ಸಕ್ಕರೆ ಎಲ್ಲ ಕರಗಿ ಮತ್ತೆ ಇನ್ನೊಂದು ರೌಂಡ್ ಕುದಿಸ್ಬೇಕು. ಆ ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕನೂ ಕ್ಯಾರೆಟ್ ಚೆನ್ನಾಗಿ ಕುದಿಬೇಕು. ಸಕ್ಕರೆ ನೀರಿನಂಶ ಎಲ್ಲ ಹೋಗಿದೆ, ಈಗ ಡ್ರೈ ಆಗಿದೆ. ಈ ಥರ ನಮಗೆ ಕ್ಯಾರೆಟ್ ಹಲ್ವ ರೆಡಿ ಆಗಬೇಕು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಚೆನ್ನಾಗಿ ಕ್ಯಾರೆಟ್ ಬೆಂದಿದೆ. ಇದಾದಮೇಲೆ ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಇವಾಗ ಸೇರಿಸ್ತಾ ಇದ್ದೀನಿ. ಕೊನೆಯದರಲ್ಲಿ ತುಪ್ಪ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಒಂದು ಸಲ ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಕ್ಯಾರೆಟ್ ಹಲ್ವ ಮಾಡೋದು. ನೋಡಿರಿ, ಇವಾಗ ನಾನು ಖೋವಾ ಹಾಕ್ತಾಯಿದ್ದೀನಿ. ಕೊನೆಯದಾಗಿ ಲಾಸ್ಟ್ಗೆ ಖೋವಾ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ನಾನಿಲ್ಲಿ ಒಂದು 200 ಗ್ರಾಮ್ಸಷ್ಟು ಖೋವಾ ತೊಗೊಂಡಿದ್ದೆ, ಅದರಲ್ಲಿ 100 ಗ್ರಾಮ್ಸಷ್ಟು ಖೋವಾ ಹಾಕಿದ್ದೀನಿ 1 kg ಕ್ಯಾರೆಟ್ ತುರಿಗೆ. ನೋಡಿರಿ, ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಖೋವಾ ಎಲ್ಲನೂ ಹೊಂದ್ಕೋಬೇಕು ಕ್ಯಾರೆಟ್ಗೆ, ಅಲ್ಲಿ ತನಕ ಕಲಿಸ್ಕೊಂಡು 1-2 ನಿಮಿಷ ಅಷ್ಟೇ ಆಫ್ ಮಾಡ್ಕೊಂಬಿಡ್ಬೇಕು ಸ್ಟವ್ನ. ತುಂಬ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು ಖೋವಾ ಹಾಕಿದ್ಮೇಲೆ. ನೋಡಿರಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಕ್ಯಾರೆಟ್ ಹಲ್ವ ರೆಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡ್ರಿ ಸ್ನೇಹಿತರೆ, ಕ್ಯಾರೆಟ್ ತಿನ್ನಬೇಕು ಮಕ್ಕಳು. ಹಸಿದಾಗಿ ತಿಂದರೆ ತುಂಬ ಒಳ್ಳೆಯದು, ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡ್ರಿ, ಕಣ್ಣಿಗೆ ತುಂಬ ಒಳ್ಳೆಯದು. ಈಗಂತೂ ಪುಟ್ಟ ಮಕ್ಕಳಿಗೆಲ್ಲ ಕನ್ನಡಕಗಳು ಬರ್ತಾ ಇದ್ದಾವೆ, ಹಾಗಾಗಿ ವಿಟಮಿನ್ಸು ತುಂಬ ಕಡಿಮೆ ಆಗ್ತಾಯಿದೆ ಮಕ್ಕಳಲ್ಲಿ. ಹಾಗಾಗಿ ಕ್ಯಾರೆಟ್ ಹಲ್ವ ಅವಾಗವಾಗ ಕೊಡ್ತಾಯಿರ್ರಿ, ಕಣ್ಣಿಗೆ ತುಂಬ ಒಳ್ಳೆಯದು. ಈಗ ನೋಡಿರಿ, ಚೆನ್ನಾಗಿ ತಣ್ಣಗಾಗಿದೆ ಹಲ್ವ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಕಲಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸು ಸ್ವಲ್ಪ ಧಾರಾಳವಾಗಿ ಹಾಕಬೇಕು ಸ್ನೇಹಿತರೆ, ಆವಾಗಲೇ ಒಳ್ಳೆ ರುಚಿ ಕೊಡುತ್ತೆ ಹಲ್ವಕ್ಕೆ. ನೋಡಿರಿ, ಆಹಾ, ನೋಡ್ತಾ ಇದ್ದರೆ ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಸ್ನೇಹಿತರೆ. ನನಗೂ ಹಾಗೆ ಆಗಿತ್ತು, ತಕ್ಷಣವೇ ತಿಂದ್ಬಿಟ್ವಿ ನಾವೆಲ್ಲರೂ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಾಗಿದೆ. ಆ ಖೋವಾ ಹಾಕಿರೋ ಫೀಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಅಷ್ಟು ಸಾಫ್ಟ್ನೆಸ್ಸು ತುಂಬ ಚೆನ್ನಾಗಿತ್ತು.
ನೀವು ಎಲ್ಲ ಮಾಡ್ಕೊಳ್ರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ. ನಿನ್ನೆಯ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಸ್ನೇಹಿತರೆ? ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ನಮಸ್ಕಾರ.